ಚಂದದ ಆಶ್ರಮ, ಅಷ್ಟು ಮನಸ್ಸಿಗೆ ಹಿತ ತರುವ ಆಶ್ರಮ. ಅದು ತುಂಬ ಬೇಗೆಯಲ್ಲಿ ಬೆಂದು ಒದ್ದಾಟಿ ದೂರ ನಡೆದು ಬಂದಾಗ ಸಾಮಾನ್ಯ ಒಂದು ಮರದ ನೆರಳೆ ಎಂಥ ಖುಷಿ ಕೊಡುತ್ತೆ. ಮರದ ನೆರಳು ಬೇಕು ಅನ್ನೋದು ಯಾರಿಗೆ ಗೊತ್ತಾಗುತ್ತೆ ಅಂದರೆ ಒಂದಿಷ್ಟು ಬಿಸಿಲಲ್ಲಿ ನಡೆದವನಿಗೆ ಗೊತ್ತಿರುತ್ತೆ. ಈ ಎ ಸಿ ಕಾರಲ್ಲಿ ಕೂತ್ಕೊಂಡು ಆರ್ಡರ್ ಮಾಡಿ ಕಟ್ ಮಾಡಿ ಅಂತ ಹೇಳುವವನಿಗೆ ಯಾವತ್ತು ಅದರ ನೆರಳಿನ ಅಗತ್ಯ ಗೊತ್ತಾಗುತ್ತೆ. 4 ಹೆಜ್ಜೆ ಬಿಸಿ ಬಿಸಿ ಇದ್ದಾಗ ಹೇಗಿರುತ್ತೆ, ಅದೇ ಮರದ ಕೆಳಗೆ ಬಂದಾಗ ಆ ಕಾಲಿಗೆ ಎಷ್ಟು ತಣ್ಣಗಾಗುತ್ತೆ, ಮನಸ್ಸಿಗೆ ಎಷ್ಟು ಹಿತ ಆಗುತ್ತೆ, ತಲೆಗೆ ಎಷ್ಟು ನೆರಳು ನೀಡುತ್ತೆ, ತಂಪು ನೀಡುತ್ತೆ, ಗಾಳಿ ಎಷ್ಟು ಶುಭ್ರವಾಗಿ ಬರುತ್ತೆ, ಆಗ ತೆಗೆದುಕೊಂಡ ಉಸಿರಾಟ ಎಂಥ ಆನಂದ ಕೊಡುತ್ತೆ. ಇದು ಯಾವತ್ತೂ ಯಂತ್ರದಲ್ಲೇ ಬದುಕಿದವನಿಗೆ ಗೊತ್ತಾಗೋದು ಸಾಧ್ಯವೇ ಇಲ್ಲ. ಅಂದರೆ ಈ ಎಲ್ಲ ಸೌಕರ್ಯಗಳನ್ನು ಪ್ರಕೃತಿ ತಾನೇ ಮಾಡಿಕೊಟ್ಟಿದೆ. ನೀವು ಅದಕ್ಕೆ ಪ್ರತ್ಯೇಕವಾಗಿ ಮತ್ತೆ ಹೊಸತಾಗಿ ಏರ್ ಕಂಡೀಷನ್ ಮಾಡೋದು, ಏರ್ ಕೂಲ್ ಮಾಡೋದು ಅಗತ್ಯವೇ ಇಲ್ಲ. ಅದು ತಾನಾಗಿ ಪ್ರಕೃತಿ ಮಾಡಿಕೊಳ್ಳುತ್ತೆ. ನಾವು ಅದಕ್ಕೆ ಬೇಕಾದ ವಸ್ತುವನ್ನು ಜೋಡಿಸಬೇಕು. ಯಾಕೆಂದರೆ ನಮಗೆ ಇವತ್ತಿಗೋಸ್ಕರ ಮಾತ್ರ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ನಾಳೆಗೂ ಆಲೋಚನೆ ಮಾಡುವುದನ್ನು ಮಾಡಿದರೆ ಪ್ರಕೃತಿ ತಾನೇ ಕೊಟ್ಟಂಥ ವ್ಯವಸ್ಥೆಯನ್ನೇ ಉಪಯೋಗಿಸ್ಬೇಕು. ನಾವು ಈ ಕ್ಷಣಕ್ಕೆ ಉಪಯೋಗಿಸಿಕೊಂಡಂತಹ ಗಾಳಿಯ ತಂಪು ಮಾಡುವಿಕೆ ಏನೇ ವ್ಯವಸ್ಥೆ ಇದ್ದರೂ ಕೂಡ ಅದು ಒಂದು ರೀತಿಯಲ್ಲಿ ಆರೋಗ್ಯಕ್ಕೆ ಹಾಳು. ಅದು ಅಭ್ಯಾಸ ಆಗಿ ಹೊರಕ್ಕೆ ಬಂದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆನೂ ಅವನು ಮನೆಯೊಳಗೆ ಕೂತರೂ ಅದೇ, ಶಾಲೆಯಲ್ಲಿ ಕೂತರೂ ಅದೇ, ಇನ್ನೆಲ್ಲಿ ಕೂತರೂ ಅದೇ, ಎಲ್ಲ ಕಡೆನೂ ಅದೇ ಬೇಕು. ಅಂದರೆ ಕೊನೆಗೆ ಏನಾಯಿತು ಅಂದರೆ ಸಹಜವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ದುಷ್ಟ ಪರಿಸ್ಥಿತಿ ಅವನೇ ತಂದುಕೊಳ್ತಾನೆ.